ಸರ್ ನಿಲ್ಸಿ. ಯಾಕ್ರಿ ಏನಾಯ್ತು? ಸರ್ ಏನ್ರಿ ಆಯ್ತು? ಸರ್ ಅಲ್ಲಿ ಮಕ್ಳು ಕಬಡ್ಡಿ ಆಡ್ತಿದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ಓ ಸರಿ ಬನ್ನಿ, ಅಲ್ಲೇ ಬಿಡ್ತೀನಿ. ನಡೀರಿ. ಎಲ್ರು ಹೇಗಿದ್ದೀರಾ? ಎಲ್ಲ ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿದ್ರಾ? ಏನ್ರೋ ರಜಾ ಅಂತ ಫುಲ್ ಮಜಾ ಮಾಡ್ತಿದ್ದೀರಾ? ಹೌದು ಟೀಚರ್, ನೀವು ನಮ್ ಜೊತೆ ಆಟ ಆಡಕ್ ಬನ್ನಿ. ಅಯ್ಯಪ್ಪ ಬೇಡ, ನೀವೆಲ್ಲ ಆಟ ಆಡಿ ನಾನು ನೋಡ್ತೀನಿ. ಇಲ್ಲ ಟೀಚರ್, ನೀವು ಬರ್ಲೇಬೇಕು. ಪ್ಲೀಸ್ ಬನ್ನಿ ಟೀಚರ್. ಸರಿ ಆಯ್ತು ಬನ್ನಿ. ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆಯ್ತು ನಿನ್ನ ಮೇಲೆ. ಹೋಯ್ ಕೋಲಾರದ ಹಟ್ಟಿ ಗಣಿ, ಕೋಗಿಲೆದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಹೋ ಅರೆ ಅರೆ ಮುದ್ದು ಗಿಣಿ, ಮನ್ಸು ಕದ್ದ ಮನ್ಮೋಹಿನಿ, ಆಸೆ ಆಯ್ತು ನಿನ್ನ ಮೇಲೆ. ಕೋಲಾರದ ಹಟ್ಟಿ ಗಣಿ, ಕೋಗಿಲಿದೆ ನಿನ್ನ ಧ್ವನಿ, ಕಾಳಿದಾಸ ಕಾವ್ಯ ನೀನೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಸರಿ ಸಾಕು, ನೀವೆಲ್ಲ ಆಟ ಆಡ್ಕೊಳ್ಳಿ, ನಾನು ಬರ್ತೀನಿ ಆಯ್ತಾ? ಹುಷಾರಾಗಿ ಆಟ ಆಡ್ಬೇಕು, ಸರಿನಾ? ಬಾಯ್. ಏನ್ರಿ ಕಾವೇರಿ ಹಂಗ ಔಟ್ ಮಾಡ್ಬಿಟ್ರಲ್ಲ ಎಲ್ಲಾರ್ನು? ಸರಿ ಆಯ್ತು ಬನ್ನಿ ಹೋಗೋಣ. ಬನ್ನಿ ಸರ್ ಹೋಗೋಣ. ಕಾವೇರಿ ಅವ್ರೆ, ನಿಮ್ಮೂರು ನಿಜಕ್ಕೂ ಗ್ರೇಟ್ ರೀ. ಎಲ್ಲಿ ನೋಡಿದ್ರು ಹಸಿರು. ನಮ್ಮ ರೈತರು ನಿಜಕ್ಕೂ ಗ್ರೇಟ್ ರೀ. ನಮ್ಮ ಹೊಟ್ಟೆ ತುಂಬಬೇಕು ಅಂದರೆ ಇವ್ರು ಹೀಗೆ ಬಿಸಿಲಲ್ಲಿ ನಿಂತು ಬೇವ್ರು ಹರಿಸ್ಲೇಬೇಕಲ್ವಾ? ಹೌದು ಸರ್, ನಿಜ. ಆದರೆ ರೈತರಿಗೆ ಅವ್ರು ಸುರಿಸೋ ಬೆವರಿನ ಬಗ್ಗೆ ಬೇಜಾರೇ ಇರೋದಿಲ್ಲ. ಅವರು ತುಂಬ ಖುಷಿಯಿಂದ ಕೆಲಸ ಮಾಡ್ತಿರೋದ್ರಿಂದ ನೋಡಿ, ಹೊಲ ಎಲ್ಲ ಇನ್ನೂ ಹೊಳಿತಾ ಇರೋದು. ಯಾವುದೇ ಕೆಲಸ ಆದರೂ ನಾವು ಪ್ರೀತಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಆ ಕೆಲಸ ನಮ್ಮ ಕೈ ಹಿಡಿಯೋದಲ್ವಾ? ರೈತರು ಲಾಭ ನಷ್ಟ ಅಂತ ನೋಡ್ತಾ ಕೂತಿದ್ರೆ ನಾವು ಊಟ ಮಾಡೋಕ್ಕಾಗ್ತಿತ್ತ ಸರ್? ಎಕ್ಸಾಕ್ಟ್ಲಿ ಹೆಂಡ್ತಿ. ಎಷ್ಟೋ ಸಲ ಅವ್ರು ಬೆಳೆಯೋ ಬೆಳೆಗೆ ಬೆಲೆನೇ ಸಿಗೋದಿಲ್ಲ, ಆದರೂ ಮತ್ತೆ ಮತ್ತೆ ಅದನ್ನೇ ಬೆಳೀತಾ ಇರ್ತಾರೆ. ಇದಕ್ಕೆ ಅಲ್ವಾ ಶ್ರದ್ಧೆ ಅಂತ ಹೇಳೋದು. ಇದೇ ಕಾರಣಕ್ಕೆ ರೈತರನ್ನ ಅನ್ನದಾತರು ಅಂತ ಕರೆಯೋದು. ಹೌದು ಸರ್, ಆ ಕೃಷಿ ಜೀವನ ಶೈಲಿನೇ ಒಂಥರ ಸಂತೋಷ ಕೊಡುತ್ತೆ. ಅವ್ರುಗಳು ಗಿಡಗಳ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀತಾವಂತೆ. ಎಷ್ಟು ಕೆಲಸದ ಮೇಲೆ ಪ್ರೀತಿ ಇರುತ್ತಲ್ವಾ ಅವ್ರಿಗೆ. ಸರ್ಕಾರನು ರೈತರುಗಳಿಗೆ ಸರ್ಕಾರದಿಂದ ಉಪಕರಣಗಳನ್ನ ಖರೀದಿಸಿದಕ್ಕೆ ಎಷ್ಟೊಂದು ಹಣಗಳನ್ನ ಕೊಡ್ತಾ ಇದ್ದಾರೆ ಸರ್. ಆದರೂ ರೈತರುಗಳು ಉಪಕರಣಗಳನ್ನ ಬಳಸದೆ ಇನ್ನ ರೈತರುಗಳು ಕೆಲಸಗಾರನ ನಂಬ್ಕೊಂಡಿದ್ದಾರೆ ಗೊತ್ತಾ? ಅದ್ಯಾಕೆ ಅಂದರೆ ಆ ಮಷಿನರೀಸ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ರೈತರಿಗೆ ಗೊತ್ತಿರೋದಿಲ್ಲ. ಅದನ್ನು ಪ್ರಾಪರಾಗಿ ಎಜುಕೇಟ್ ಮಾಡಬೇಕು ನಮ್ಮ ಗೌರ್ಮೆಂಟ್ ಅವರು. ಅದೇನಾದರೂ ಕೈ ಕೊಟ್ಟರೆ ಅದನ್ನು ರಿಪೇರಿ ಮಾಡೋಕ್ಕೂ ಇವ್ರಿಗೆ ಗೊತ್ತಿರೋದಿಲ್ಲ. ಕೆಲಸಗಳೆಲ್ಲ ಅರ್ಧಕ್ಕೆ ನಿಲ್ಲತ್ತೆ. ನಿಮಗೆ ಗೊತ್ತಾ ಕಾವೇರಿ, ಫಾರಿನ್ ಕಂಟ್ರೀಸಲ್ಲಿ ಎಲ್ಲದಕ್ಕೂ ಮಷಿನರೀಸ್ ಇರುತ್ತೆ. ಹಾಗೆ ನಮ್ಮ ದೇಶದಲ್ಲೂ ಆ ಮಷಿನರೀಸ್ ಎಲ್ಲ ಬರಬೇಕು. ರೈತ ಬೆಳೆದಂಥ ಆಹಾರ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು. ರೈತ ಅಂದರೆ ಶ್ರೀಮಂತ ಅನ್ನೋ ಕಾಲ ಬಂದರೆ ಮಾತ್ರ ಹಳ್ಳಿಯಾಗೆ ಉಳಿಯೋಕೆ ಸಾಧ್ಯ. ಹೌದು ಸರ್. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ.
ಪ್ರೀತಿ ತಂದ್ಲು ಗೌರಿ. ರೀ ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಆದರೂ ಈ ಬಿಸಿಲಲ್ಲಿ ಅದು ಹೇಗೆ ಕೆಲಸ ಮಾಡ್ತಾರೋ ನೋಡಿದ್ರೆ ಪಾಪ ಅನ್ಸತ್ತೆ ಅಲ್ವಾ ಹೆಂಡತಿ? ಅದು ನಿಜನೇ ಸರ್. ಆದರೆ ಗಂಡ ಇಷ್ಟೆಲ್ಲ ಹೊಲದಲ್ಲಿ ಕೆಲಸ ಮಾಡುವಾಗ ಹೆಂಡತಿ ಮನೆಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ ತಂದರೆ ಎಷ್ಟೇ ಆಯಾಸಾಗಿರೋ ಗಂಡನೂ ಖುಷಿ ಪಡ್ತಾರೆ. ಅದೆಂಥ ಸೌಭಾಗ್ಯ ಅಲ್ವಾ ಸರ್? ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ತಗೊಂಡು ಬರೋದು, ಇಲ್ಲಿ ಗಂಡ ಅಷ್ಟೇ ಪ್ರೀತಿಯಿಂದ ಊಟ ಮಾಡೋದು ಒಂಥರ ನೋಡೋದಕ್ಕೆ ಚಂದ. ಏನದು? ಜೇಲ ಹಿಡಿಕೆ. ಹಾಂ, ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದ್ಲು ನಾರಿ, ಬುದ್ಧಿ ತುಂಬಾ ಪ್ರೀತಿ ತಂದ್ಲು ಗೌರಿ. ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ, ಬುದ್ಧಿ ತುಂಬಾ ಪ್ರೀತಿ ತಂದು ಗೌರಿ. ಮಲ್ಲಿಗೆ ಈ ಮಲ್ಲಿಗೆ ಆಹಾ ಮೈಸೂರು ಮಲ್ಲಿಗೆ. ಊಟ ತಂದಿದ್ದೀನಿ, ಕೈ ಕಾಲು ತೊಳ್ಕೊಂಡು ಬನ್ನಿ. ಬಂದೆ ಹೆಂಡತಿ, ಇಳಿಸೋ. ಹೆಂಡತಿ, ನೀನು ಯಾಕೆ ಬಿಸಿಲಲ್ಲಿ ಬರೋದಕ್ಕೆ ಹೋದೆ? ನಾನೇ ಕೆಲಸ ಮುಗಿಸಿ ಬರ್ತಿರ್ಲಿಲ್ವಾ? ಏನು ಬಿಸಿಲ? ನೀವು ಇದೇ ಬಿಸಿಲಲ್ಲಿ ಬೆಳಗಿಂದ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಇಲ್ದಿರೋ ಬಿಸಿಲು ನಂಗ. ನಂದ
ಓ ಹೆಂಡ್ತಿ ಹೆಂಡ್ತಿ ಏನ್ ಸರ್? ಕನಸು ಚೆನ್ನಾಗಿತ್ತಾ? ಯಾವ ಕನಸು? ಏನು ಕನಸಿಲ್ಲ. ಐ ನೋ ಮೈ ಡಿಯರ್ ಹೆಂಡ್ತಿ. ಏನೋ ಇಬ್ಬರು ಡ್ಯುಯೇಟಲ್ಲಿ ಕುಣಿತಾ ಇದ್ವಾ? ಹಾಗೆಲ್ಲ ಏನೂ ಇಲ್ಲಪ್ಪ. ನಾನು ಹತ್ರನೇ ಸುಳ್ಳು ಹೇಳ್ತೀರಾ ನೀವು? ನನ್ನ ಮನಸ್ಸಲ್ಲಿ ಏನು ಅನ್ಕೊಂಡ್ರು ಕಂಡಿಡ್ಬಿಡ್ತೀರಾ ಸರ್ ನೀವು? ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಈ ನಿಮ್ಮ ಕಣ್ಣುಗಳೇ ಎಲ್ಲ ಹೇಳತ್ತೆ ಹೆಂಡ್ತಿ. ಅದೇನ್ ಗೊತ್ತಾಗುತ್ತೋ. ಹಾಗಾದ್ರೆ ನೀವು ನನ್ನನ್ನ ಕೂಸು ಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ನನ್ನ ಆಸೆನೆ. ಎಲ್ಲಿ ಅದನ್ನ ನೆರವೇರಿಸಿ ನೋಡೋಣ. ಏನು ಹೆಂಡ್ತಿ, ಇನ್ನೂ ಕನಸು ಮುಗ್ದಿಲ್ವಾ? ಎಲ್ಲ ಗೊತ್ತಾಗುತ್ತೆ ಅಂದ್ರಲ್ಲ ಸರ್. ಈಗ ನಾನು ಏನು ಅನ್ಕೊಂಡೆ ಅಂತ ಹೇಳಿ ನೋಡೋಣ. ಇನ್ನೇನು ಅನ್ಕೊಂಡಿರ್ತೀರಾ? ಲೇಟ್ ಆಯಿತು ಮನೆಗೆ ಹೋಗೋಣ ಅಂತ ಅನ್ಕೊಂಡಿರ್ತೀರಾ? ತಪ್ಪು ಸರ್. ನಾನು ಏನು ಅನ್ಕೊಂಡು ಸರಿಯಾಗಿ ನಿಮಗೆ ಗೊತ್ತೇ ಆಗಿಲ್ಲ. ಸುಮ್ಮನೆ ಮಾತಾಡ್ತೀರಾ. ಬನ್ನಿ ಹೋಗೋಣ. ಎಲ್ಲನೂ ಏನೂ ಹೇಳ್ಕೋಬೇಕಾಗಿಲ್ಲ, ಎಲ್ಲ ಗೊತ್ತಾಗತ್ತೆ. ಬನ್ನಿ ಬೈಕತ್ತಿ.